ಇವ್ರು ಹೀಗೆ ಕೋಪ ಮಾಡ್ಕೊಂಡು ಕಿರ್ಸ್ತಿರೋದು ನೋಡಿದ್ರೆ ಮುಖಕ್ಕೆ ಮಂಗಳಾರತಿ ಆಗಿರೋದಂತೂ ಗ್ಯಾರಂಟಿ. ಅಯ್ಯೋ ಏನಾಯ್ತತ್ತೆ? ಯಾಕೆ ಹೀಗೆ ಕಿರ್ಚ್ಕೋತಾ ಇದ್ದೀರಾ? ಮತ್ತಿನ್ನೇನು ಮಾಡಬೇಕಿತ್ತು? ನೀನು ಮಾಡ್ಕೊ ಬಂದಿರೋ ಕೇಮೆಗೆ ಕಿರ್ಚಾಡ್ದೆ ನಿಂಗೆ ಹೂನಾರ ಹಾಕ್ಬಿಟ್ಟು ಸನ್ಮಾನ ಮಾಡಬೇಕಿತ್ತೆ. ನಾನೇನ್ ಮಾಡಿದೆ ಅಂಕಲ್? ಆಹಾ ಒಳ್ಳೆ ನರಿ ಹಂಗೆ ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇನ್ ಮಾಡ್ದೆ ಅಂಕಲ್ ಅಂತ ಬೇರೆ ಕೇಳ್ತಿದ್ಯಾ? ಚಂದಾಗೆ ನಾಟಕ ಆಡ್ತೀಯಾ? ನೀನ್ ಜೀವನದಾಗೆ ಯಾವಾಗಾರ ಒಂದ್ಕಿತ ನಾಟಕ ಆಡ್ಬೋದು. ನಾನು ನಾಟಕನೇ ಜೀವನ ಮಾಡ್ಕೊಂಡ್ರೋನು. ನಂತವ ನಿನ್ ಕಳ್ಳಾಟ ಎಲ್ಲ ನಡೆಯಕ್ಕಿಲ್ಲ. ಲವ್ ಮಾವ, ಅದ್ಯಾಕೆ ಒಳ್ಳೆ ಉಚ್ನಾಯಿ ಕಡ್ದವ್ ನಂಗೆ ಆಟೋ ತಿಂದ ಐಸು ಮೇಡಮ್ ಅವ್ರ ಮೇಲೆ ಗುರ್ರ ಅಂತಿದ್ಯಾ? ಅದೇನು ಇಸಿ ಅಂತ ನೆಟ್ಟಿಗೆ ಹೇಳು. ಸುಮ್ಕಿರಲಿ ಮಯ್ಯ, ನೀನ್ ಪಾಪ ಮಾಡ್ಕೊಂಡು ಕೇಳೋ ಇಸಿ ಅಲ್ಲ ಇದು. ನೀನ್ ನೆಂಡ್ರು ಮಾಡ್ಕೊಂಡ್ ಬಂದಿರೋ ಎಡಬಟ್ಟಿನ ಫಲ. ನಿನ್ ಹೆಂಡ್ರು ಕಲ್ಲಳ್ಳಿ ಕಲ್ಲೇಗೌಡನ ಮಗಳು ಇಲ್ಲೇ ಶಾಸ್ತ್ರ ಅದೇ ಹೋಗ್ ಬನ್ನಿ ಅಂತ ಕಾಂಚನಂಗೆ ಹೇಳವಳೆ. ಅವಳು ಮಾತು ಕಟ್ಕೊಂಡು ನಾನು ಕಾಂಚನ ಅಲ್ಲಿ ಹೋದೋ. ಅಲ್ಲಿ ನೋಡಿದ್ರೆ ಯಾವ ಇಳ್ಳೆ ಶಾಸ್ತ್ರನೂ ಇರಲಿಲ್ಲ. ಅವನ ಮಗಳಿಗೆ ಹಣ ಹಿಡ್ಕೊಂಡು ಅವರೆಲ್ಲ ಗೋಳಾಡ್ತಿದ್ರು. ಕಾಂಚನ ಗೊತ್ತಿಲ್ಲದೆ ಅವ್ರಿಗೆ ಸುಭಾಸಾಯಿ ಹೇಳ್ಬಿಟ್ಲು. ಅದಕ್ಕವರು ಕಾಂಚನಂಗೆ ತಲೆ ಕೆಟ್ಟೋಗದೆ ನಾವು ಮಾತಾಡ್ಬಿಟ್ರು. ಶಾನೆ ಅವಮಾನ ಆಗೋಯ್ತು ಗೊತ್ತಾ? ನಂಗೇನೋ ನಿನ್ನ ಹೆಂಡ್ರು ಕಾಂಚನಂಗೆ ಅವಮಾನ ಆಗ್ಲಿ ಅಂತಾನೆ ಹಿಂಗೆಲ್ಲ ಮಾಡ್ತಾವಳೆ ಅಂತ ಅನಿಸ್ತದೆ. ಐಸು ಮೇಡಮ್ ಅವರೇ, ಏನಿದು ಚಾಟ? ಅವ್ವ ಹೇಳ್ತಿರೋದು ದಿಟಾನ? ಅಯ್ಯೋ ನಾನು ಸರಿಯಾಗಿ ಹೇಳಿದ್ದೆ ಗೌಡ್ರೆ. ಇವರೇ ಏನೇನೋ ಕೇಳಿಸ್ಕೊಂಡು ತಪ್ಪ ಅಡ್ರೆಸ್ಗೆ ಹೋಗಿರೋದು. ನಾನು ಹೇಳಿದ್ದು ಕಲ್ಲೇನಹಳ್ಳಿ ಕಲ್ಲೇಗೌಡ್ರ ಮಗಳು ನಿಶ್ಚಿತಾರ್ಥಕ್ಕೆ. ಇವ್ರು ಹೋಗಿರೋದು ಕಲ್ಲಹಳ್ಳಿ ಕಲ್ಲೇಗೌಡ್ರ ಮಗಳು ಸಾವಿನ ಮನೆಗೆ. ಓ, ನಿಮ್ಗಿನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಲ್ಲ? ಇರಿ ಒಂದು ನಿಮಿಷ, ಬಂದೆ.